ನಿನ್ನೆ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು, ಅಮಿತ್ ಶಾ ಅವರು ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಸದಾಕಾಲ ನನಗೆ ರಾಜಕೀಯವಾಗಿ ಆಶೀರ್ವಾದ, ಮಾರ್ಗದರ್ಶನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡೆಯಲು ಮತ್ತು ಕೃತಜ್ಞತೆಯನ್ನು ಹೇಳಲು ನಾನು ಬಂದಿದ್ದೆ. ನನಗೆ ಗೆದ್ದು ಬರುವಂಥ ಎಲ್ಲ ಆಶೀರ್ವಾದವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಪ್ರಚಾರಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆಯ ಒಂದು ಲಿಸ್ಟನ್ನು ನೋಡಿದಾಗ ಬಹಳ ವಿನೂತನವಾಗಿ ಕೂಡಿರುವಂಥದ್ದು ಅಂತ ಅನಿಸ್ತಾ ಇದೆ. ಒಂದು ಡಾಕ್ಟರ್ ಮಂಜುನಾಥ್ ಅವರು, ಖ್ಯಾತ ಡಾಕ್ಟರು, ಹೃದಯ ತಜ್ಞರು, ಮೆಡಿಕಲ್ ಫೀಲ್ಡಲ್ಲಿ ಬಹಳಷ್ಟು ಲಕ್ಷಾಂತರ ಜನರಿಗೆ ಜೀವ ಕೊಟ್ಟವರು. ಅಂಥವರು ಬೆಂಗಳೂರು ಸಮೇತವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಪ್ರತಿನಿಧಿಸುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ, ಅಪರೂಪದ ಕೆಲಸ ಆಗಿದೆ. ಮತ್ತು ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ, ತಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರಿಗೂ ಕೂಡ ಪಕ್ಷ ಪುರಸ್ಕಾರವನ್ನು ಕೊಡ್ತದೆ ಅನ್ನುವಂಥ ಮಾತು ಕೂಡ ಈಗೆಲ್ಲ ಕಡೆ ಬರ್ತಾ ಇದೆ. ಅದೇ ರೀತಿ ಮಹಾರಾಜ ಯಡಿಯೂರಪ್ಪ ಕೊಟ್ಟಿರುವಂಥದ್ದು ನೋಡಿ, ಇಡೀ ದಕ್ಷಿಣ ಕರ್ನಾಟಕ ಇವತ್ತು ಅಭಿವೃದ್ಧಿ ಆಗಿದ್ದರೆ ಮೈಸೂರು ಮತ್ತು ಬೆಂಗಳೂರು ಸಮೇತವಾಗಿ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಒಡೆಯರ ಮಹಾರಾಜರುಗಳದ್ದು ಆ ಮಂಥನದಿದೆ. ಸಮಗ್ರವಾಗಿ ಅಭಿವೃದ್ಧಿ, ನೀರಾವರಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಎಜುಕೇಷನಲ್ ಫೀಲ್ಡಲ್ಲಿ ಮೊದಲನೆಯ ವುಮನ್ನ ಕಾಲೇಜನ್ನು ಮಾಡಿರುವಂಥದ್ದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತೆಗೆದಿರುವಂಥದ್ದು, ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಸಾಮಾಜಿಕವಾಗಿ ಕರ್ನಾಟಕದಲ್ಲಿ ಮೊದಲನೇ ರಿಸರ್ವೇಷನನ್ನು, ಸ್ವತಂತ್ರ ಪೂರ್ವದ ಮೊದಲನೇ ರಿಸರ್ವೇಷನನ್ನು 75% ಟೋಟಲ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಅದನ್ನು ಮಾಡಿದಂಥ ಶ್ರೇಯಸ್ಸು ಮಹಾರಾಜರಿಗೆ ಹೋಗ್ತದೆ. ಹೀಗಾಗಿ ಸಾಮಾಜಿಕ ನ್ಯಾಯವನ್ನು ಕೂಡ ಕೊಟ್ಟಿದ್ದಾರೆ. ಅಭಿವೃದ್ಧಿಗೂ ಕೂಡ ಒಂದು ರೀತಿಯಲ್ಲಿ ಪುಷ್ಟಿ ನ್ಯಾಯವನ್ನು ಕೊಟ್ಟಂಥ ಮಂಥನಕ್ಕೆ ಕೊಟ್ಟಿರುವಂಥದ್ದಕ್ಕೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ದೊಡ್ಡ ಒಂದು ಒಳ್ಳೆಯ ಅಭಿಪ್ರಾಯ, ಸಂತಸದ ವಿಚಾರ ಅನ್ನುವಂಥದ್ದು ಅಲೆಯಾಗಿ ಹೋಗ್ತಾ ಇದೆ. ಮತ್ತು ಹಳೆ ಬೇರು ಹೊಸ ಚಿಗುರು ಎರಡಕ್ಕೂ ಅವಕಾಶ ಕೊಟ್ಟಿದೆ. ಈ ಥರ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಭಾರತೀಯ ಜನತಾ ಪಕ್ಷ ಮತ್ತು ನಾಯಕತ್ವಕ್ಕೆ ಮಾತ್ರ ಸಾಧ್ಯ ಇದೆ, ಬೇರೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿ ಯಾರೋ ಮಂತ್ರಿಗಳು ನಿಲ್ಲಕ್ತಾ ಇರಲಿಲ್ಲ. ಹಿಂದೆಲ್ಲ ಮಂತ್ರಿಗಳು ನಿಲ್ತಿದ್ರು. ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 4 ಜನ ಮಂತ್ರಿಗಳನ್ನ ನಿಲ್ಲಿಸಿ ಆರಿಸ್ಕೊಂಡಿದ್ರು. ಈಗ ಯಾಕೆ ನಿಲ್ತಾ ಇಲ್ಲ ಅಂದರೆ ಗೆಲ್ಲೋ ವಿಶ್ವಾಸ ಇಲ್ಲ ಅವರಿಗೆ, ಕಾಂಗ್ರೆಸ್ನವ್ರಿಗೆ. ಹಲವಾರು ಕ್ಷೇತ್ರಗಳಲ್ಲಿ ಅವರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಒಂದು ರೂಲಿಂಗ್ ಪಾರ್ಟಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂದರೆ ಈ 9 ತಿಂಗಳ ಅವರ ಪರಿಸ್ಥಿತಿ ಏನಾಗಿದೆ, ಇವತ್ತು ಜನರ ಮಧ್ಯೆ ಹೋಗಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಹೀಗಾಗಿ ಒಂದು ಕಡೆ ಕೇಂದ್ರದ ಸಾಧನೆ, ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು, ಸಾಧನೆ, ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಯುವಕರಿಗೆ, ರೈತರಿಗೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಫೇಲ್ಯೂರ್. ಇದರ ಆಧಾರದ ಮೇಲೆ ಜನರು ತೀರ್ಮಾನವನ್ನು ಮಾಡ್ತಾರೆ ಅಂತ ವಿಶ್ವಾಸ. ಸರ್, ಬೊಮ್ಮಾಯಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡೋಣ ಅಂತ ಹೇಳಿದ್ರು. ಬಲವಂತವಾಗಿ ಬೊಮ್ಮಾಯಿಯನ್ನು ಒಪ್ಪಿಸಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸರ್, ಯಾಕೆ ಒಪ್ಪಿಸಬೇಕಾಗಿತ್ತು ಅಂತ, ಮತ್ತೆ ಯಡಿಯೂರಪ್ಪನವರು ಅವರ ಟಿಕೆಟ್ ಕೊಡಿಸಿದ್ದಾರೆ, ನಮ್ಮ ಮಗನ ಕೊಡಿಸಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್, ಇಲ್ಲ, ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅನಿವಾರ್ಯ ಇದೆ, ನೀನು ನಿಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದರು. ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತೇ ಹೇಳಿದ್ರು ಅವರು, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ. ನನ್ನ ಆರೋಗ್ಯ ಖಂಡಿತವಾಗೂ ಮೊದಲಿನ ಥರ ಇಲ್ಲ. ಆದರೂ ಕೂಡ ಜವಾಬ್ದಾರಿ ಬಂದಾಗ, ಕೆಲಸ ಬಂದಾಗ ಕೆಲಸ ಮಾಡುವಂಥ ಒಂದು ಎಲ್ಲ ಶಕ್ತಿ ನನ್ನಲ್ಲಿ. ಶಿವಕುಮಾರ್ ಅವರು ಒಂದು ಮಾತನ್ನು
ಯಾರೆಲ್ಲ ಅಸಮಾಧಾನಿತರಿದ್ದಾರೆ ನನ್ನ ಸಂಪರ್ಕದಲ್ಲಿದ್ದಾರೆ 3-4 ಜನ ಹಾಲಿ ಸಂಸದರು. ನೋಡಿ, ಅಲ್ಲಿ ನಿಲ್ಲಕ್ಕೆ ಯಾರೂ ತಯಾರಿಲ್ಲ, ಟಿಕೆಟ್ಗಳು ಸಿಗ್ತಾ ಇಲ್ಲ. ಅದಕ್ಕೆ ಈ ಥರ ಕಸಬನ್ನು ಡಿ ಕೆ ಶಿವಕುಮಾರ್ ಎಲ್ಲ ಸಂದರ್ಭದಲ್ಲೂ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.